ಆತ್ಮೀಯರೇ ನಮಸ್ಕಾರ. ಕೋಪ ಬಿಟ್ಟರೆ ತಾಪ ಕಡಿಮೆ. ವಿಷಯ ಸಖತ್ತಾಗಿದೆ ಅಲ್ಲ. ಕೋಪ ಭಾವನೆಗಳಲ್ಲಿ ಒಂದು ನಕಾರಾತ್ಮಕವಾಗಿರುವ ಅಂಶ. ಆ ಕೋಪ ಮುಂಗೋಪ ಹೇಳ್ತಾ ಇರ್ತವೆ. ಆಂಗರ್ ಮ್ಯಾನೇಜ್ಮೆಂಟ್ ಅಂತ ಇಂಗ್ಲಿಷ್ನಲ್ಲಿ ಬಳಕೆ ಇದೆ. ನೀವು ಕೋಪವನ್ನ ಹಿಡಿತದಲ್ಲಿಟ್ಕೊಳ್ಳೋದಕ್ಕೆ ಸಾಧ್ಯ ಆದರೆ ಸ್ನೇಹಿತರೆ, ನಿಮ್ಮ ಬದುಕು ಬದಲಾಗ್ತದೆ. ಹಾಗಾಗಿ ನಾವು ನಮ್ಮ ಆನ್ಲೈನ್ ಸ್ಟೂಡೆಂಟ್ಸ್ಗಳಿಗೆ ಈ ವಿಚಾರದ ಬಗ್ಗೆ ಮಾತಾಡೋದಕ್ಕೆ ತಿಳಿಸಿದ್ದೇನೆ. ಗೀತಾ ಅವರು ಮಾಡರೇಟ್ ಮಾಡಿ, ಉಳಿದೆಲ್ಲ ನಮ್ಮ ಸ್ನೇಹಿತರು ವಿಚಾರಗಳನ್ನು ಹಂಚ್ಕೋಬೇಕು ಅನ್ನೋದು ನನ್ನ ಒಂದು ಭಾವನೆ ಮತ್ತು ಬಯಕೆ. ನೀವು ಜಯಪ್ರಕಾಶ್ ನಾಗ್ತಿಹಳ್ಳಿ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಚಾನಲ್ ಟ್ರಾನ್ಸ್ಫರ್ಮೇಷನ್ ಅನ್ಲಿಮಿಟೆಡ್, ಜೊತೆಗೆ ಎಲ್ಲ ಸೋಷಿಯಲ್ ಮೀಡಿಯಾನಲ್ಲಿ ನನ್ನ ಪ್ರೆಸೆನ್ಸ್ ಇದೆ. ನನ್ನ ಜೊತೆ ಕನೆಕ್ಟ್ ಆಗಿ, ಸೊ ದಟ್ ನಿಮಗೂ ಮುಂದೆ ಆಸಕ್ತಿ ಬಂದರೆ ಆನ್ಲೈನ್ ಅಥವಾ ಆಫ್ಲೈನ್ ವರ್ಕ್ಶಾಪ್ಸ್ಗಳಿಗೂ ನೀವು ಬರೋದಕ್ಕೆ ಅವಕಾಶ ಇದೆ. 9341259267ಗೆ ಅಂಥ ಸಂದರ್ಭದಲ್ಲಿ ಕರೆ ಮಾಡಬೇಕು. ಕೋಪ ನಾವೆಲ್ಲ ಮಾಡ್ಕೋತಾ ಇರ್ತೀವಿ. ನಾವೇನು ಯಾರಿಗೂ ಕೋಪ ಬರೋದಿಲ್ಲ ಅಂತ ಇಲ್ಲ. ಆದರೆ ಆ ಕೋಪದಿಂದ ಹಾನಿಯಾಗಬಾರದು. ಜೊತೆಗೆ ನಾವೇ ನಮ್ಮ ಮೇಲೆ ಹಾನಿ ಮಾಡ್ಕೋತೀವಿ. ಇದನ್ನು ನಾವು ಗಮನಿಸಿದ್ದೇವೆ. ನಾವು ರಿಯಾಕ್ಟ್ ಮಾಡೋದ್ರ ಬದಲು ರೆಸ್ಪಾಂಡ್ ಮಾಡೋಣ. ಪ್ರತಿಕ್ರಿಯೆ ಮಾಡೋ ಬದಲು ಪ್ರತಿಸ್ಪಂದನೆ ಮಾಡೋಣ. ನಿಮಗೆಲ್ಲ ಗೊತ್ತು, ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಬೇಡ ಪ್ರತಿಕ್ರಿಯೆ, ಇರಲಿ ಪ್ರತಿಸ್ಪಂದನೆ ಅಂತ. ಯಾಕೆಂದರೆ ಎಷ್ಟೊಂದು ಜನ ಇಮಿಡಿಯೇಟಾಗಿ ರಿಯಾಕ್ಟ್ ಮಾಡಿ ಏನೋ ಒಂದು ಆಗ್ಬಿಟ್ಟು ಎಷ್ಟೊಂದು ಜನ ಜೈಲಿನಲ್ಲಿ ಕೊಳಿತಾ ಇದ್ದಾರೆ. ಆ ವಿಚಾರ ನಮಗೆ ಗೊತ್ತಾಗಿದೆ. ಆ ಥರ ನಾವು ನಮ್ಮ ಬದುಕನ್ನು ನಾವೇ ಹಾಳು ಮಾಡ್ಕೊಳ್ಳೋದು ಬೇಡ. ಇದೊಂದು ವಿಚಾರವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ಏನಂತೀರಿ ಗೀತಾ? ಓಟ್ ಯು. ಧನ್ಯವಾದ ಸರ್. ಆತ್ಮೀಯರೇ, ಜಯಪ್ರಕಾಶ್ ನಾಗ್ತಿಹಳ್ಳಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ತಮ್ಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಬಯಸ್ತಾ ಇದ್ದೇನೆ. ಇವತ್ತು ನಾವು ಇಲ್ಲಿ ಮಾತನಾಡ್ಲಿಕ್ಕೆ ಆಯ್ದುಕೊಂಡಂತಹ ವಿಚಾರ ಕೋಪ ಬಿಟ್ಟರೆ ತಾಪ ಕಡಿಮೆ. ನಿಜಕ್ಕೂ ಅಲ್ವಾ? ಇದು ಒಂದೆರಡು ಲೈನ್ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ನಮ್ಮ ಆನ್ಲೈನ್ ಅಲ್ಲಿ ಇರುವಂತಹ ನಮ್ಮ ಸ್ನೇಹಿತರು ಇದ್ರ ಬಗ್ಗೆ ಮಾತನಾಡ್ತಾರೆ. ಕೋಪ ಎಂಬ ಜ್ವಾಲಾಮುಖಿಯಲ್ಲಿ ಜೀವನದ ಸುಖವೆಲ್ಲ ಒತ್ತಿ ಉರಿಯುತ್ತಿಲ್ಲಿ ತಮ್ಮ ತಮ್ಮ ಜೀವನವನ್ನು ನಡೆಸುತ್ತಿರುತ್ತಾರೆ ಸಂಶಯದಲ್ಲಿ, ನಿರ್ಧಾರವನ್ನು ತೆಗೆದುಕೊಂಡು ಬಿಡುತ್ತಾರೆ ಆತುರದಲ್ಲಿ, ಸರಿ ತಪ್ಪು ವಿಚಾರ ಮಾಡದಲೆ, ಭವಿಷ್ಯದ ಬಗ್ಗೆ ಸರಿಯಾಗಿ ಯೋಚಿಸದಲೆ, ಕೋಪ ಎಂಬ ಎರಡಕ್ಷರದ ಪದ ಅಪಾಯ ಎನಿಸಿದರೂ ಸಹ ಬೇಯುತ್ತಿರುತ್ತಾರೆ ಕೋಪವೆಂಬ ಜ್ವಾಲಾಮುಖಿಯಲ್ಲಿ. ಅಲ್ವಾ? ನನ್ನ ಹಿಂದೆ ಹಾಕೊಂಡಿರುವಂತಹ ಒಂದು ಪಿಕ್ಚರ್ ನೋಡ್ತಿರ್ಬೋದು ನೀವು. ಕೋಪ ಮಾಡ್ಕೊಂಡ್ರೆ ಎಷ್ಟೊಂದು ಅವರ ಮುಖದ ಭಾವನೆ ನೋಡಿ ಗೊತ್ತಾಗುತ್ತೆ. ಹಾಗಾಗಿ ಕೋಪ ಮಾಡ್ಕೊಳ್ಳೋದು ಬೇಡ. ಕೋಪ ಕಡಿಮೆ ಮಾಡ್ಕೊಂಡ್ರೆ ತಾಪ ಕಡಿಮೆ ಆಗುತ್ತೆ ಅಂತ ನಮ್ಮ ಜಯಪ್ರಕಾಶ್ ಸರ್ ಇವತ್ತು ಒಂದು ವಾಕ್ಯ ಕೊಟ್ಟಿದ್ದಾರೆ. ಬನ್ನಿ, ಇವತ್ತು ನಮ್ ಜೊತೆ ರವಿ ಇದಾರೆ. ಅವರು ಹೇಗ್ ಮಾತಾಡ್ತಾ ಇದ್ರ ಬಗ್ಗೆ. ರವಿ ಅವರೇ ನಮಸ್ತೆ. ಗೀತಾ ಮೇಡಮ್ ಅವರಿಗೆ ನಮಸ್ಕಾರ. ಹಾಗೆ ಎಲ್ಲ ಆತ್ಮೀಯ ವೀಕ್ಷಕರಿಗೂ ನಮಸ್ಕಾರ. ಇವತ್ತು ಮಾತನಾಡ್ತಾ ಇರುವಂತಹ ಒಂದು ಟಾಪಿಕ್ ಬಹಳ ಚೆನ್ನಾಗಿದೆ. ಕೋಪ ಬಿಟ್ಟರೆ ತಾಪ ಕಡಿಮೆ ಅಂತಕ್ಕಂಥದ್ದು. ಈ ನುಡಿಗಟ್ಟು ಎಷ್ಟು ಚೆನ್ನಾಗಿದೆ ಅಲ್ಲ ಸ್ನೇಹಿತರೆ. ಈ ಕೋಪ ಅಂದ್ರೆ ಒಂದು ಅಬ್ನಾರ್ಮಲ್ ಆಗಿ ನಮ್ಮಲ್ಲಿ ಉಂಟಾಗುವಂತ ಒಂದು ಕೋಪ. ಈಗ ನೋಡಿ, ನಮ್ಮ ಮನುಷ್ಯನ ದೇಹದ ಒಂದು ಸಾಮಾನ್ಯ ತಾಪ 37°C. ಅದಕ್ಕಿಂತ ಹೆಚ್ಚಾದ್ರೆ ನಮಗೆ ಜ್ವರ ಬರ್ತದೆ, ನಮಗೆ ನಮ್ಮ ದೇಹದಲ್ಲಿ ಅನಾರೋಗ್ಯ ಉಂಟಾಗ್ತದೆ. ಹಾಗೇನೆ ಈ ಕೋಪ ಅನ್ನೋದು ಅಂತರಂಗದಲ್ಲಿ ಉಂಟಾಗುವಂತಹ ಒಂದು ಉರಿ. ಈ ಉರಿಯಿಂದ ನಮ್ಮ ಮನಸ್ಸು ಅನಾರೋಗ್ಯಕ್ಕೆ ಕಾರಣ ಆಗದಲ್ಲದೇನೆ ನಮ್ಮ ದೇಹ ಕೂಡ ಹಾನಿಕರ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಆದ್ರಿಂದ ಈ ಕೋಪವನ್ನ ಬಿಡುವ ಮೂಲಕ, ಈ ಉರಿಯನ್ನ ನಾವು ತಣಿಸುವ ಮೂಲಕ ನಮ್ಮ ಮನಸ್ಸನ್ನ ಶಾಂತಗೊಳಿಸೋಣ. ಹಾಗೆ ಉತ್ತಮ ಆರೋಗ್ಯನ ಪಡೆಯೋಣ. ಹಾಗೆ ಉತ್ತಮ ಸಂಬಂಧಗಳಿಗೆ ಒಂದು ಕಾರಣ ಆಗ್ತದೆ ಅಂತ ಹೇಳ್ತಾ, ಈ ಕೋಪವನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ ನಮಗೆ ಹಲವು ಉಪಾಯಗಳಿದಾವೆ, ದಾರಿಗಳಿದಾವೆ. ಅದು ಕಂಡುಕೊಳ್ಬೇಕು. ಈಗ ಉದಾಹರಣೆಗೆ ನಾನು ಹೇಳೋದಾದ್ರೆ, ಸರಿಯಾದ ಒಂದು ಆಹಾರ ಕ್ರಮ. ಯಾಕೆಂದ್ರೆ ಅನೇಕರು ನಾವು ಅತಿಯಾದ ತಾಮಸಿಕ ಆಹಾರವನ್ನ ಸೇವಿಸ್ತಾ ನಮ್ಮ ಆರೋಗ್ಯವನ್ನ ಹಾಳಗೆಟ್ಟುಕೊಂಡು ಹಾಳಾಗಿ ನಮ್ಮಲ್ಲಿ ಈ ಕೋಪ ಅಂತಕ್ಕಂಥದ್ದು ಹೆಚ್ಚಾಗ್ತದೆ ಅಂತಕ್ಕಂಥ ಸ್ನೇಹಿತರೆ. ಹಾಗೆ ನಮ್ಮ ಈ ಅಷ್ಟಾಂಗ ಯೋಗವನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಈ ನಮ್ಮ ಕೋಪ ತಾಪಗಳನ್ನ ಕಡಿಮೆ ಮಾಡಿಕೊಂಡು ಆರೋಗ್ಯವನ್ನ ಹೆಚ್ಚಿಸಿಕೊಳ್ಳಬಹುದು. ಹಾಗೆ ನಮ್ಮಲ್ಲಿ ಉತ್ತಮವಾದ ಹವ್ಯಾಸಗಳನ್ನು ಕೂಡ ನಾವು ಅಳವಡಿಸಿಕೊಳ್ಳುವ ಮೂಲಕ, ಉದಾಹರಣೆಗೆ ಒಂದು ಪುಸ್ತಕಗಳನ್ನು ಓದುವ ಮುಖಾಂತರ ನಮ್ಮಲ್ಲಿ ಅತಿ ಹೆಚ್ಚು ಅರಿವು, ಜ್ಞಾನ ಉಂಟಾಗ್ತದೆ.
ಅದರಿಂದನೂ ಕೂಡ ಕೋಪ ಕಡಿಮೆ ಆಗ್ಲಿಕ್ಕೆ ಸಹಾಯಕ ಆಗ್ತದೆ. ಹಾಗನೇ ಸತ್ಸಂಗಗಳಲ್ಲಿ ನಾವು ಭಾಗವಹಿಸೋದ್ರಿಂದ ಕೂಡ ನಮ್ಮ ಮಾನಸಿಕ ಶಾಂತಿ ಉಂಟಾಗ್ತದೆ ಸ್ನೇಹಿತರೆ. ಈಗ ನಾನು ಒಟ್ಟಾರೆ ಹೇಳೋದಾದ್ರೆ, ಈ ಕೋಪ ಬಿಟ್ಟರೆ ತಾಪ ಅಷ್ಟೇ ಕಡಿಮೆ ಆಗದಲ್ಲದೇನೆ ನಮ್ಮಲ್ಲಿ ಮಾನಸಿಕ ಸಮತೋಲನ ಆಗ್ತದೆ, ಮತ್ತೆ ನಮ್ಮ ಒಂದು ಶ್ರೇಷ್ಠ ವ್ಯಕ್ತಿತ್ವವನ್ನ ರೂಪಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ನಾವು ಕೋಪ ಬಿಟ್ಟರೆ ತಾಪ ಕಡಿಮೆ ಮಾಡುವ ಮುಖಾಂತರ ನಮ್ಮ ಒಳ್ಳೆ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳೋ ಅಂತ ಹೇಳ್ತಾ ಈ ಅವಕಾಶ ಕೊಟ್ಟದಕ್ಕೆ ಸರ್ ಅವರಿಗೆ ಧನ್ಯವಾದಗಳು. ತಮಗೆಲ್ಲ ನಮಸ್ಕಾರ. ರವಿ ಅವರು ತುಂಬಾ ಚೆನ್ನಾಗಿ ಹೇಳಿದ್ರು. ಒಂದು ಊರಿಗೆ ಹೋಲಿಸಿದ್ರು, ಹೌದಲ್ವಾ? ಒಂದು ಮೆಣಸಿನಕಾಯಿ ತಿನ್ನೋ ರೀತಿ ಒಂದು ಕೋಪ ಬರುತ್ತೆ. ಹಾಗಾಗಿ ಸ್ವಲ್ಪ ಒಂದು ಸಾತ್ವಿಕ ಆಹಾರದ ಮುಖಾಂತರ ನಮ್ಮ ಕೋಪನ ಕಡಿಮೆ ಮಾಡ್ಕೊಳ್ಬಹುದು. ಹಾಗೆ ಉತ್ತಮ ಹವ್ಯಾಸಗಳು ಇಟ್ಕೊಂಡ್ರೆ ಖಂಡಿತ ಕೋಪನ ಶಮನ ಮಾಡ್ಕೋಬಹುದು ಅಂತ ತುಂಬಾ ಅದ್ಭುತವಾಗಿ ಹೇಳಿದ್ದಾರೆ. ಹಾಗೆ ಅನಿತಾ ಅವರು ಲಾಯರು, ಅವರು ಸಾಕಷ್ಟು ಕೇಸ್ಗಳು ನೋಡಿರ್ತಾರೆ. ಈಗ ಕೋರ್ಟ್ ಕಚೇರಿ ಅಂತ ಅಂದ್ರೆ ಸಾಕಷ್ಟು ಬರೀ ಒಂದು ಕೋಪದಿಂದಾನೇ ಒಂದು ಕೇಸ್ ಹಾಕೊಂಡಿರ್ತಾರೆ. ಅವರು ಇದ್ರ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಎಲ್ಲರಿಗೂ ನಮಸ್ತೆ. ಇವತ್ತಿನ ಟಾಪಿಕ್ ತುಂಬಾ ಚೆನ್ನಾಗಿದೆ. ಕೋಪ ಬಿಟ್ಟರೆ ತಾಪ ಕಡಿಮೆ. ಎಲ್ಲರಿಗೂ ಈ ವಿಚಾರ ಎಲ್ಲರಿಗೂ ಗೊತ್ತಿದೆ, ಸಾಮಾನ್ಯ ಎಲ್ಲರಿಗೂ ಗೊತ್ತಿದೆ. ಕೋಪ ಮಾಡ್ಕೋಬಾರ್ದು. ಕೋಪ ಮಾಡ್ಕೊಂಡಾಗ ಏನಾಗುತ್ತೆ ಅಂತಂದ್ರೆ, ಕೋಪದ ಟೈಮಲ್ಲಿ ನಮ್ಮ ಮಾನಸಿಕ ನಾವು ಸ್ಥಿಮಿತದಲ್ಲಿ ಇರೋದಿಲ್ಲ ಆ ಟೈಮಲ್ಲಿ. ಯಾಕಂತಂದ್ರೆ ನಮ್ಮನ್ನೇ ನಾವು ಕಂಟ್ರೋಲ್ ಮಾಡ್ಕೊಳಕ್ ಆಗ್ದಿರೋಂತ ಮಟ್ಟಕ್ಕೆ ಹೋಗಿರ್ತೀವಿ ಆ ಟೈಮಲ್ಲಿ. ಇವಾಗ ಸಡನ್ ಪ್ರೊವೊಕೇಶನ್ ಇರ್ಬೋದು. ಆ ಟೈಮಲ್ಲಿ ನಾವ್ ಏನ್ ಮಾಡ್ತಾ ಇದೀವಿ, ನಾವ್ ಏನ್ ಮಾತಾಡ್ತಾ ಇದೀವಿ ಅನ್ನೋ ಪ್ರಜ್ಞೆನೆ ನಾವು ಕಳ್ಕೊಂಡಿರ್ತೀವಿ. ಯಾಕೆ ಅಂತಂದ್ರೆ ಕೋಪ ಅನ್ನೋದು ಅದು ನಮ್ಮ ಮನುಷ್ಯನ ಸಹಜ ಗುಣ. ಆದ್ರೆ ಅದನ್ನ ಕೋಪನ ನಾವು ಕಂಟ್ರೋಲ್ ಮಾಡ್ಕೋಬೇಕು ಹೊರತು ಕೋಪದ ಕೈಗೆ ನಮ್ಮ ಮನಸ್ಥಿತಿನ ಕೊಟ್ಬಿಟ್ರೆ ಅದರಿಂದ ಆಗೋ ಅನಾಹುತಗಳನ್ನ ನಾವು ಊಹೆನೂ ಮಾಡ್ಕೊಳಕ್ ಆಗಲ್ಲ. ಯಾಕಂತಂದ್ರೆ ಕೋಪ ಅನ್ನೋದು ಪ್ರತಿಯೊಬ್ರು ಮನುಷ್ಯನಲ್ಲಿ ಇರುತ್ತೆ. ಆದ್ರೆ ಅದನ್ನ ಯಾವಾಗ ಇರ್ಬೇಕು, ಕೋಪನೂ ಇರ್ಬೇಕು. ಯಾಕಂದ್ರೆ ನಮ್ಮಲ್ಲಿ ನಮ್ಮಲ್ಲಿ ಸಹಜವಾಗಿ ಇರ್ಬೇಕಾದಂತ ಎಲ್ಲಾ ಗುಣಗಳು ನಮ್ಮಲ್ಲಿ ಇರ್ಬೇಕಾಗತ್ತೆ. ಆದ್ರೆ ಆ ಕೋಪ ಎಷ್ಟು ಮಟ್ಟಿಗೆ ಇರಬೇಕು, ಎಷ್ಟಲ್ಲಿ ಇರ್ಬೇಕು ಅಷ್ಟಲ್ಲಿ ಇದ್ದಾಗ್ಲೇ ಅದು ಒಳ್ಳೇದು. ಅದಕ್ಕಿಂತ ಮಿತಿ ಮೀರಿದಾಗ ಕೋಪನ ಮಾಡ್ಕೊಳ್ಳಿದ್ರೆ ಬೇರೆಯವ್ರಿಗೆ ಎಷ್ಟು ಹಾನಿ ಆಗುತ್ತೋ ಅದಕ್ಕಿಂತ ಹೆಚ್ಚು ನಮ್ಮ ಮೇಲೆ ನಮಗೆ ಅದರಿಂದ ಪರಿಣಾಮ ಬೀರುತ್ತೆ. ಇವಾಗ ಕೋಪ ಮಾಡ್ಕೊಂಡಿದ ತಕ್ಷಣಕ್ಕೆ ಫಸ್ಟ್ ನಮ್ಮ ಉಸಿರಾಟದಿದೆ ಹೆಚ್ಚು ಕಮ್ಮಿ ಆಗತ್ತೆ. ನಮ್ಮ ದೇಹದ ಭಾಗಗಳ ಮೇಲೆನೆ ಅದು ಪರಿಣಾಮ ಬೀರುತ್ತೆ. ನಾವು ಬೇರೆ ಈ ಕೋಪ ಮಾಡ್ಕೊಂಡು ಬೇರೆಯವ್ರಿಗೆ ಏನೋ ಇದ್ ಮಾಡ್ತಾ ಇದೀವಿ ಅಂತ ಅನ್ಕೊಂಡ್ರೆ ಅದು ಸುಳ್ಳು. ಅದು ಫಸ್ಟ್ ನಮ್ಮ ಮೇಲೆ ಎಫೆಕ್ಟ್ ಆಗುತ್ತೆ. ಅದೇ ಬೇರೆಯವ್ರ ಮೇಲೆ ಕೋಪ ತರ್ಸ್ಕೊಳೋಕೆ ಫಸ್ಟ್ ನಮ್ಮನೆಗ್ ನಾವೇ ಬೆಂಕಿ ಹಚ್ಕೊಂಡಂಗ್ ಇರುತ್ತೆ. ಅದು ಕೋಪ ಮಾಡ್ಕೊಳ್ಳೋದ್ರಿಂದ ಯಾವುದೇ ಸಮಸ್ಯೆಗಳಿಗೂ ಪರಿಹಾರ ಸಿಗಲ್ಲ. ಯಾವ್ದೇ ನಮ್ಗೆ ಪರಿಹಾರ ಸಿಗಬೇಕು ಅಂತಂದ್ರೆ ಸಮಾಧಾನವಾಗಿ ಯೋಚನೆ ಮಾಡಿ ಏನಾದ್ರೂ ಒಂದು ನಿರ್ಧಾರ ತಗೊಂಡಾಗ ಮಾತ್ರ ಅದರಿಂದ ಒಳ್ಳೆ ರಿಸಲ್ಟ್ ಬರಕ್ ಸಾಧ್ಯ ಆಗುತ್ತೆ. ಅದಕ್ಕೆ ಯಾವತ್ತೂ ಕೋಪದ ಕೈಗೆ ಬುದ್ಧಿ ಕೊಡಬಾರದು ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಧನ್ಯವಾದ ಮೇಡಮ್, ತುಂಬಾ ಅದ್ಭುತವಾಗಿ ಹೇಳಿದ್ರಿ. ಯಾಕಂದ್ರೆ ಒಬ್ಬ ಮನುಷ್ಯ ಅಂದ್ರೆ ನವರಸಗಳು ಇರ್ಬೇಕು, ಆದ್ರೆ ಕೋಪ ಅನ್ನೋದು ಸ್ವಲ್ಪ ಕಡಿಮೆ ಇತಿಮಿತಿಲಿ ಇರ್ಬೇಕು ಅಂತ ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ. ಹಾಗೆ ಒಬ್ಬ ಮನುಷ್ಯ ಕೋಪ ಮಾಡ್ಕೊಂಡ್ರೆ ಬೇರೆಯವ್ರನ್ನ ಸುಡೋದಕ್ಕಿಂತ ಮುಂಚೆ ನಮ್ಮನ್ನೇ ನಾವು ಸುಟ್ಕೊಂತೀವಿ. ಅಂದ್ರೆ ನಮ್ಮಲ್ಲಿ ಅದ್ರಲ್ಲಿ ಕೋಪ ಮಾಡ್ಕೊಂಡ್ರೆ ಆಗುವಂತಹ ಅನಾಹುತ ಅಷ್ಟಿಷ್ಟಲ್ಲ. ಯಾಕಂದ್ರೆ ರಕ್ತದ ಒತ್ತಡ ಜಾಸ್ತಿ ಆಗುತ್ತೆ, ಆರೋಗ್ಯ ಹಾಳಾಗುತ್ತೆ, ನಮ್ಮ ಮನಸ್ಸಲ್ಲಿರುವಂತಹ ಶಾಂತಿ ಹಾಳಾಗುತ್ತೆ. ಇದರಿಂದ ಹಾನಿನೇ ಹೆಚ್ಚು ಹೊರತು ಯಾವುದು ಒಂದು ಒಳ್ಳೇದಲ್ಲ. ಹಾಗಾಗಿ ಪ್ರತಿಯೊಬ್ರು ಇತಿಮಿತಿಲಿ ಇಟ್ಕೊಬೇಕು ಕೋಪನ ಅಂತ ಹೇಳ್ತಾ, ಈಗ ನಮ್ಮ ಜೊತೆ ಕೃಷ್ಣಮೂರ್ತಿ ಸರ್ ಇದ್ದಾರೆ. ಅವ್ರು ಇದ್ರ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ನಮಸ್ತೆ ಸರ್. ನಮಸ್ತೆ, ಸುಂದರ ಸಂಜೆ, ಎಲ್ಲರಿಗೂ ನಮಸ್ಕಾರ. ಈ ದಿನದ ಒಂದು ವಾಕ್ಯ, ಕೋಪ ಬಿಟ್ಟರೆ ತಾಪ ಕಡಿಮೆ. ಕೋಪ ಬಿಟ್ಟರೆ ತಾಪ ಕಡಿಮೆ ಅಂದ್ರೆ ತಾಳಿದವನು ಬಾಳೆಯಾನು ಅಂತ. ಯಾವ್ದೇ ಒಂದು ಸಬ್ಜೆಕ್ಟ್ ಬಗ್ಗೆ ನಮಗೆ ವಿಷಯಗಳು ಗೊತ್ತಿಲ್ಲ ಅಂದ್ರೆ ನಮಗೆ ಸಾಮಾನ್ಯವಾಗಿ ಚಡಪಡಿಸೋದು ಜಾಸ್ತಿ. ಆ ಟೈಮಲ್ಲಿ ನಾವು ಸೆಟ್ ಮಾಡಿಕೊಂಡು ಅದು ಇದು ಮಾಡಿ ತೊಂದರೆಗೆ ನಾವೇ ಒಳಗಾಗ್ತೀವಿ. ಇತ್ತೀಚೆಗೆ ಯಾರಿಗೂ ಪೇಷನ್ಸ್ ಅನ್ನೋದೇ ಇರೋದಿಲ್ಲ ಜನಗಳಿಗೆ, ಮಕ್ಕಳಿಗೆ ಆಗ್ಲಿ ದೊಡ್ಡವ್ರಿಗೆ ಆಗ್ಲಿ ಆವಾಗ ಕೆಲವೊಂದು ಅನಾಹುತಕ್ಕೆ ದಾರಿ ಮಾಡ್ಕೊಂತಾರೆ. ಆದ್ರಿಂದ ಯಾವ್ದೇ ವಿಷಯ ಇರ್ಲಿ ಸಿಟ್ಟಿನ ಕೈಲಿ ಬುದ್ಧಿ ಕೊಡಬಾರ್ದು ಅಂತಾರೆ. ಸಿಟ್ಟಿನ ಕೈಲಿ ಬುದ್ಧಿ ಕೊಟ್ರೆ ಏನಾಗುತ್ತೆ ಅಂದ್ರೆ ನಮಗೆ ಸ್ಥಿಮಿತ ಕಳ್ಕೊಂಡು ಅನಾಹುತಗಳು ಮಾಡ್ಕೊಂಡು ಸಮಸ್ಯೆಗಳು ಎದುರಿಸ್ಬೇಕಾಗುತ್ತೆ. ಆದ್ರಿಂದ ಕೋಪವನ್ನು ಬಿಟ್ರೆ ತಾಪತ್ರಯಗಳು ಕಮ್ಮಿ ಆಗುತ್ತೆ. ಅದಕ್ಕೋಸ್ಕರ ನಾವು ಅದಕ್ಕೆ ಸುಮಾರು ಪರಿಹಾರಗಳಿದೆ ಈ ವಿಷಯದಲ್ಲಿ. ಆ ಟೈಮಲ್ಲಿ ನಾವು ಈಗ ಹಿಂದೆ ನಮ್ಮ ರವಿ ಅವ್ರ ಸಹ ಹೇಳಿದ್ರು, ಮೆಡಿಟೇಷನ್ ಆಗ್ಲಿ, ಯೋಗ, ವ್ಯಾಯಾಮ ಅಥವಾ ಒಳ್ಳೊಳ್ಳೆ ಬುಕ್ಗಳು ಓದಂಥದ್ದು. ಮತ್ತೆ ಯಾರು ಇದ್ರಲ್ಲಿ ಇಂಥ ವಿಷಯಗಳು ಬಂದಾಗ ನಾವು ಆ ಟೈಮಲ್ಲಿ ಮೌನವಾಗಿದ್ರೆ, ನಮ್ಗೆ ಆ ಸಮಯದಲ್ಲಿ ಮೌನವಾಗಿದ್ರೆ ಸಾಕು, ಆಗಂತ ಇನ್ಸಿಡೆಂಟ್ಗಳು ಅವಘಡಗಳು ನಡೆಯೋದೇ ನಾವು ಆ ದಾರಿಯಿಂದ ತಪ್ಪಿಸ್ಕೊಂಡು ಒಳ್ಳೆ ಸುಗಮ ದಾರಿಗೆ ತಾಪಗಳು ಕಮ್ಮಿ ಮಾಡ್ಕೋಬಹುದು. ಇಷ್ಟ ಹೇಳಿ ನನ್ನ ಮಾತು ಮುಗಿಸ್ತೀನಿ. ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್, ತಮ್ಗೆ ಧನ್ಯವಾದಗಳು. ಹೌದಲ್ವಾ? ಏನಾದ್ರೂ ಕೋಪ ಬಂದ್ರೆ ಸರ್ ಹೇಳ್ದಂಗೆ ನಾವು ಒಂದು
ಧ್ಯಾನ ಮಾಡೋದು, ಪ್ರಾಣಾಯಾಮ ಮಾಡೋದು. ಹಾಗೆ ಯಾರಾದ್ರೂ ನಮ್ಮ ಎದುರಾಳಿಗಳು ಏನಾದ್ರು ಅಂದ್ರೆ ನಾವು ಸ್ವಲ್ಪ ಮೌನವಾಗಿ, ಅಂದ್ರೆ ಆ ಕ್ಷಣಕ್ಕೆ ನಾವು ಏನು ಮಾತನಾಡದಲ್ಲೇ ಸ್ವಲ್ಪ ಮೌನವಾಗಿ ಪ್ರತಿಕ್ರಿಯಿಸ್ಬೇಕು. ಸಮಯ ಸಂದರ್ಭ ಬಂದಾಗ ಅವ್ರಿಗೆ ಹೇಳ್ಬೇಕು. ದೊಡ್ಡವ್ರು ಹೇಳ್ತಾರಲ್ವಾ, ಕೋಪದಲ್ಲಿ ಮೂಗು ಕುಯ್ಕೊಂಡ್ರೆ ಮತ್ತೆ ಬರಲ್ಲ ಅಂತ. ಹಾಗಾಗಿ ಕೋಪನ ಶಮನ ಮಾಡ್ಕೊಳ್ಳೋಕೆ ಪರಿಹಾರ ಧ್ಯಾನ ಮಾಡಿ, ಯೋಗ ಮಾಡಿ. ಹಾಗೆ ತಕ್ಷಣ ಪ್ರತಿಕ್ರಿಯೆ ಮಾಡೋದು ಬೇಡ. ಅದ್ರ ಬದಲು ನಿಧಾನಕ್ಕೆ ಯೋಚನೆ ಮಾಡಿ ನಿರ್ಧಾರಗಳನ್ನ ತೆಗೆದುಕೊಂಡಾಗ ಸ್ವಲ್ಪ ಕೋಪದ ತಾಪ ಕಡಿಮೆ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೇನೆ. ಹಾಗೆ ಅದು ಒಂದು ಆಂತರಿಕ ಬೆಂಕಿ ಇದ್ದಾಗೆ ಯಾವಾಗ್ಲೂ ನಮ್ಮನ್ನ ಸುಡ್ತಾ ಇರುತ್ತೆ. ಹಾಗಾಗಿ ನಾವು ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಟ್ಟು ಕೋಪನ ಶಮನ ಮಾಡ್ಕೊಳ್ಳೋಕೆ ಏನೆಲ್ಲ ಮಾಡ್ಕೊಳ್ಬೇಕು ಅಂತ ದಯವಿಟ್ಟು ನಾವು ತಿಳ್ಕೊಂಡು ಮುಂದೆ ನಡೆಯೋಣ. ಜಯಪ್ರಕಾಶ್ ನಾಗ್ತಿಹಳ್ಳಿ ಯೂಟ್ಯೂಬ್ ಚಾನಲ್ ನಾವು ಹಲವಾರು ವಿಚಾರಗಳನ್ನ ತೆಗೆದುಕೊಂಡು ನಾವು ಮಾತನಾಡ್ತಾ ಇರ್ತೀವಿ. ಕೋಪದ ಬಗ್ಗೆ ತಮ್ಗೆ ಏನಾದ್ರೂ ಅನಿಸಿಕೆ, ಅಭಿಪ್ರಾಯ, ಇನ್ನೇನಾದ್ರೂ ವಿಶೇಷತೆ ಇದ್ರೆ ದಯವಿಟ್ಟು ಕಮೆಂಟ್ ಮುಖಾಂತರ ನಮ್ಗೆ ಕಮೆಂಟ್ ಮಾಡಿ. ಹಾಗೆ ಇಷ್ಟು ಹೊತ್ತು ತಾವೆಲ್ಲರೂ ಚೆನ್ನಾಗಿ ಮಾತಾಡಿದ್ರಿ. ಎಲ್ರಿಗೂ ಧನ್ಯವಾದಗಳು.